ಇದೀಗ ವಾರ್ತೆಗಳ ವಿವರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಿನ್ನೆಲೆ ನಗರದ ವಾರ್ಡ್ ನಂಬರ್ 34ರ ನವರಂಗ್ ಶಾಲೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಿನ್ನೆಲೆ ನಗರದ ವಾರ್ಡ್ ನಂಬರ್ 34ರ ನವರಂಗ್ ಚಾಳಿ ವತಿಯಿಂದ ಚಾಳಿಯಿಂದ ಜಗತ್ವೃತ್ತದವರೆಗೆ ಅಲಂಕಾರಗೊಂಡ ವಾಹನದಲ್ಲಿ ಗೌತಮ್ ಬುದ್ಧರ ಹಾಗೂ ಅಂಬೇಡ್ಕರ್ ಅವರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು, ಯುವಕ ಯುವತಿಯರು ಡಿಜೆ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದರು. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಥಾಪಿತ ಮೂಕನಾಯಕ ಪತ್ರಿಕೆ ಪ್ರಾರಂಭವಾಗಿ 105 ವರ್ಷ ಪೂರೈಸಿದ ಹಿನ್ನೆಲೆ ಮೂಕನಾಯಕ ಪತ್ರಿಕೆ ಪ್ರತಿ ಮೆರವಣಿಗೆಯಲ್ಲಿ ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ಸದಸ್ಯ ವಿಶಾಲ್ ನವರಂಗ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ನವರಂಗ್ ಚಾಳಿ ವತಿಯಿಂದ ಮೂಕನಾಯಕ ಪತ್ರಿಕೆ 105 ವರ್ಷ ಪೂರೈಸಿದ ಹಿನ್ನೆಲೆ ವಿಭಿನ್ನವಾಗಿ ಅಲಂಕೃತಗೊಳಿಸಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಜನರಿಗೆ ಮೂಕನಾಯಕ ಪತ್ರಿಕೆಯ ಕುರಿತು ಸಂದೇಶವನ್ನು ಸಾರಲಾಯಿತು ಎಂದರು. ಬಳಿಕ ಮಾತನಾಡಿದ ಮುಖಂಡರಾದ ಅರುಣ್ ಕುರುಣೆ ಅವರು, ನವರಂಗ್ ಶಾಲೆ ವತಿಯಿಂದ ಈ ಬಾರಿಯೂ ಸಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಹಿನ್ನೆಲೆ ಭವ್ಯ ಮೆರವಣಿಗೆಯನ್ನು ಕೈಗೊಳ್ಳಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಜೈ ಭೀಮ್. 134ನೇ ಜಯಂತಿ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಎಲ್ಲರಿಗೂ ಗುಲ್ಬರ್ಗ ಸಮಸ್ತ ಜನರಿಗೆ ಅಭಿನಂದನೆಗಳು. ಮತ್ತು ಇದು ಇವತ್ತಿನ ದಿವಸ ನಾವು ಒಂದು ಭವ್ಯವಾಗಿ ಮೆರವಣಿಗೆ ನವರಂಗ್ ಚಾಳ ನಿಂತ ಜಗತ್ ಸರ್ಕಲ್ವರೆಗೂ ಮಾಡ್ತಾಯಿದ್ದೇವೆ. ಇದು ಒಂದು ಇದು ಏನಂತಾರೆ ಮೆರವಣಿಗೆ ವಿಶೇಷವಾಗಿ ಮೆರವಣಿಗೆ ಇರುತ್ತದೆ. ಅದು 125ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರೆಸ್ಸನ್ನು ಉದ್ಘಾಟನೆ ಮಾಡ್ತಾರೆ. ಅದರ ಹೆಸರು ಮೂಕ ನಾಯಕ್ ಅಂತಂದು. ಅದು ಒಂದು ಮೆಸೇಜ್ ಕೊಡೋಕ್ಕೆ ನಾವು ಒಂದು ಯೂತ್ ಬರೋ ಅಂಥ ಯೂತ್ಗಳಿಗೆ ಒಂದು ಮೆಸೇಜ್ ಕೊಡೋಕ್ಕಂಕೆ ಅದು ಒಂದು ಮೆರವಣಿಗೆ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಗುಲ್ಬರ್ಗ ಜನತೆಗೆ ಒಂದು ಹೇಳೋಕ್ಕೊಂದು ಬಯಸ್ತೇವೆ. ಒಂದು 105 ವರ್ಷ ಆಗಿದೆ. ಅದು ಈಗ ಅದು ಒಂದು ಮೆಸೇಜ್ ಕೊಡೋಕ್ಕಂಕರೆ ಒಂದು ಮಹಾನಾಯಕ್ ಪ್ರೆಸ್ ಅಂತಂಕರೆ 1920ರಲ್ಲಿ ಒಂದು ಓಪನಿಂಗ್ ಮಾಡಿದರು. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ನಾಯಕ್ ಅಂತ ಒಂದು ಪ್ರೆಸ್ ಓಪನ್ ಮಾಡಿದರು. ಅದು ಒಂದು ಮೆಸೇಜ್ ಬರೋಂಥ ಯೂತ್ ಜನರಿಗೆ ಸಂದೇಶ ಕೊಡೋಕ್ಕೆ ನಾವೊಂದು ಇದು ಮಾಡ್ತಾಯಿದ್ದೇವೆ. ಒಂದು ಭವ್ಯವಾಗಿ ಮೆರವಣಿಗೆ ಮಾಡ್ತೇವೆ ಮೆಸೇಜ್ ಕೊಡೋಕ್ಕೆ. ಇದು ಎಲ್ಲರಿಗೂ ಜೈ ಭೀಮ್. ಮೊದಲಾಗಿ ಕಲಬುರಗಿ ಮಹಾಜನತೆಯ ಹಾಗೂ ಈ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮದಿನವಾದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವು ನವರಂಗ್ ಚಾಳಿ ವತಿಯಿಂದ ಒಂದು ಭವ್ಯವಾದಂಥ ಮೆರವಣಿಗೆ ನಮ್ಮ ವಿಶಾಲ್ ನವರಂಗ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಯುವಕರು ಭಾಗಿಯಾಗಿದ್ದಾರೆ. ಬರೀ ಗುಲ್ಬರ್ಗ ಸಿಟಿಯಿಂದಿಲ್ಲ, ಇಡೀ ಜಿಲ್ಲೆಯಿಂದ ಗ್ರಾಮೀಣ ಭಾಗದಿಂದ ಬಹಳಷ್ಟು ಏನು ಅಂತಂದರೆ ಯುವಕರು ಯುವತಿಯರು ಭಾಗವನ್ನು ವಹಿಸಿದ್ದಾರೆ. ಇವತ್ತು ವಿಶಾಲ್ ನವರಂಗ್ ಅಣ್ಣವರು ಕೂಡ ಒಂದು ಭವ್ಯವಾದಂಥ ಮೆಸೇಜನ್ನು ಈ ಸಮಾಜಕ್ಕೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಏನು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1920ರಲ್ಲಿ ಮೂಕನಾಯಕ ಅಂತಕ್ಕಂಥ ಒಂದು ಪೇಪರನ್ನು ಮಾಡಿದರು. ಆ ಪೇಪರ್ ಸಂದೇಶ ಏನಿತ್ತು ಅಂತಂದರೆ ದ ವಾಯ್ಸ್ ಆಫ್ ವಾಯ್ಸ್ಲೆಸ್ ಪೀಪಲ್ ಅಂತಕ್ಕಂಥದ್ದು ಏನು ಸಂದೇಶವನ್ನು ಕೊಟ್ಟಿದ್ದರು ಅಂಥದ್ದು ಇವತ್ತು ಭವ್ಯವಾದ ಮೆರವಣಿಗೆ ಮುಖಾಂತರ ಅದನ್ನು ಒಂದು ಯುವಕರಿಗೆ ತೋರಿಸುವುದರ ಮುಖಾಂತರ ಇವತ್ತು ಭವ್ಯವಾದ ಒಂದು ಮೆರವಣಿಗೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಭಾಳಷ್ಟು ಯುವಕರು ಇಂಪ್ರೆಸ್ ಆಗಿ ಇವತ್ತು ಭಾಳಷ್ಟು ಮಾಧ್ಯಮ ಸ್ನೇಹಿತರು ಕೂಡ ಇದೇನಿದು ಹೊಸ ಕಾನ್ಸೆಪ್ಟ್ ಮಾಡಿದಿರಲ್ಲ ಅಂತಕ್ಕಂಥದ್ದು. ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ ಇವತ್ತಿನ ಯುವಕರು ಕೇವಲ ಒಂದು ಬೇರೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಗುಲ್ಬರ್ಗ ನಗರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಬರ್ತಕ್ಕಂಥ ಯುವಕರು ಒಳ್ಳೆಯ ಸಂದೇಶವನ್ನು ತೊಗೊಂಡು ಬರಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ವಿದ್ಯಾವಂತರಾಗಬೇಕು, ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ನನ್ನ ವತಿಯಿಂದ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಮಹಾಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂಥ ಒಳ್ಳೆಯ ಕಾರ್ಯಕ್ರಮ ನೀಡಿರ್ತಕ್ಕಂಥ ನಮ್ಮ ಈ ವಾರ್ಡಿನ
ಕಾರ್ಪೊರೇಟರ್ ವಿಶಾಲ್ ನವರಂಗಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್. ಮೆರವಣಿಗೆಯಲ್ಲಿ ರಾಕೇಶ್ ವಾಡೇಕರ್, ಸಂದೀಪ್ ಭರಣಿ ಹಾಗೂ ನವರಂಗ್ಚಾಳಿ ಬಡಾವಣೆಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.